ವೇದಶಾಸ್ತ್ರ ಮಂತ್ರಗಳ ಮೂಲಕ ಪೂಜಾ ಪದ್ಧತಿ ಕಲಿಯಲು ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲ. ಅರ್ಚಕ ಎನ್ನುವ 3 ಅಕ್ಷರ ಶ್ರೇಷ್ಠವಾದದ್ದು. ಎಲ್ಲ ಅರ್ಚಕರು ಸಂಸ್ಕೃತದ ಮೂಲಕ ಮಂತ್ರ ಕಲಿತು ಅದಕ್ಕೆ ಕನ್ನಡದಲ್ಲಿ ಅರ್ಥ ತಿಳಿದರೆ ಸಮರ್ಥರಾಗಿ ಅರ್ಚಕ ಸೇವೆ ಸಲ್ಲಿಸಬಹುದು ಎಂದು ಕನ್ನಡದ ಪೂಜಾರಿ ಎಂದೇ ಖ್ಯಾತರಾದ ಹಿರೇಮಗಲೂರು ಕಣ್ಣನ್ ಅವರು ತಿಳಿಸಿದರು. ಚನ್ನಗಿರಿ ತಾಲೂಕು ತವರಕೆರೆಯ ಶ್ರೀ ಉಮಾಮಹೇಶ್ವರ ಸಮುದಾಯ ಭವನದಲ್ಲಿ ದೇವಾಲಯ ಸಂವರ್ಧನಾ ಸಮಿತಿ ಕರ್ನಾಟಕ, ಶ್ರೀ ಶಿಲಾಮಠ ತವರಕೆರೆ ಹಾಗೂ ಶ್ರೀ ದೈವ ಸಂಸ್ಕೃತಿ ಪ್ರತಿಷ್ಠಾನ ಹೊದಿಗೆರೆ ಇವರ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ಅರ್ಚಕರ ಪ್ರಶಿಕ್ಷಣ ವರ್ಗದಲ್ಲಿ ಶಿಕ್ಷಣಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ದೇವರಿಗೆ ನೈವೇದ್ಯ ಮಾಡಿದ್ದ ಅನ್ನ ಪ್ರಸಾದವಾಗುತ್ತೆ. ಅದೇ ಅನ್ನವನ್ನು ಹಾಗೆ ತಿನ್ನುವ ಅನ್ನ ಆಹಾರವಾಗುತ್ತದೆ. ಅದೇ ರೀತಿ ನೈವೇದ್ಯಕ್ಕೆ ಬಳಸಿದ ನೀರು ತೀರ್ಥವಾಗುತ್ತದೆ. ಇದೇ ಸಂಸ್ಕಾರಯುತ ಪೂಜಾ ಆಚರಣೆ ಪದ್ಧತಿಯಿಂದ ಇದೆಲ್ಲ ಸಾಧ್ಯತೆ. ಅರ್ಚಕರು ಸಮಾಜದಲ್ಲಿ ಜವಾಬ್ದಾರಿಯುತ ಸ್ಥಾನವುಳ್ಳವರಾಗಿದ್ದು, ಅರ್ಚಕರು ಸರ್ವ ಸಮಾಜದ ಜನತೆಗೆ ಒಳಿತನ್ನು ಬಯಸುವ ಅವರು ಯಾವುದೇ ಕಾರ್ಯ ಮಾಡಿದ್ರೂ ಅದು ಸ್ವಾರ್ಥಕ್ಕಾಗಿ ಅಲ್ಲ, ಸಮಾಜಕ್ಕಾಗಿ ಅವರು ದೇವರಲ್ಲಿ ಪ್ರಾರ್ಥಿಸುವವರು ಎಂದು ತಿಳಿಸಿದರು. ಶಿಬಿರದಲ್ಲಿ ದೇವಾಲಯ ಸಂವರ್ಧನಾ ಸಮಿತಿಯ ಶಿವಮೊಗ್ಗ ವಿಭಾಗ ಸಂಯೋಜಕ ಓಂಕಾರ್, ದೇವಾಲಯ ಸಂವರ್ಧನಾ ಸಮಿತಿಯ ಜಿಲ್ಲಾ ಸಹ ಸಂಯೋಜಕರಾದ ವಸಂತಕುಮಾರ್, ತಾಲೂಕು ಸಂಯೋಜಕರಾದ ಸ್ವಾಮಿ, ತಾಲೂಕು ಸಹ ಸಂಯೋಜಕರಾದ ಕೃಷ್ಣಮೂರ್ತಿ ಕಶ್ಯಪ್, ಶ್ರೀವೈದ್ಯ ಸಂಸ್ಕೃತಿ ಪ್ರತಿಷ್ಠಾನ ಸಂಸ್ಥೆ ಸಂಸ್ಥಾಪಕರಾದ ವಿದ್ವಾನ್ ಶ್ರೀ ಬೂದಿಸ್ವಾಮಿ ಹಿರೇಮಠ, ರಾಸ್ವಾಸಂನ ತಾಲೂಕ್ ಸಂಘ ಚಾಲಕ್ ಚನ್ನಬಸಪ್ಪ, ಮಮ್ಕೋಸ್ ನಿರ್ದೇಶಕರಾದ ಭೀಮರಾವ್, ಶಿವಮೊಗ್ಗ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಅರ್ಚಕರಾದ ಭದ್ರಿನಾಥ್, ಗ್ರಾಮಸ್ಥರುಗಳಾದ ಟಿಎನ್ ಚಂದ್ರಶೇಖರ್, ಮಂಜುನಾಥ್, ಮಹಿಳಾ ಸಮಿತಿಯ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು. ನನಗೆ ಬುದ್ಧಿ ಬಂತು, ಆದ್ದರಿಂದ ನಾನು ಅವರನ್ನು ನಿತ್ಯ ನೆನಪಿಸಿಕೊಳ್ತಿದ್ದೇನೆ. ನೇರವಾಗಿ ನಿಮ್ಮ ಹತ್ರ ಮಾತಾಡೋದು. ಈಗ ಅರ್ಚಕ ಎಷ್ಟು ಅಕ್ಷರ ಇದೆಯಪ್ಪ? 3 ಅಕ್ಷರ ಇದೆ. ನೀವಿಷ್ಟು ಜನ ನಾವು ನಿಜವಾಗಿಯೂ ಅರ್ಚಕರು ಅಂತಕ್ಕಂಥದ್ದು ನಿಮ್ಮ ಎದೆಗೆ ಬಂದುಬಿಟ್ರೆ, ನಿಮ್ಮ ಎದೆಗೆ ಯಾರು ಚೂರಿ ಚಾಕು ಹಾಕೋರು ಸಾಧ್ಯವೇ ಇಲ್ಲ. ಹಾಕಲಿಕ್ಕೆ ಬರ್ಬೋದು, ಆದರೆ ಹಾಕೋಕ್ಕಾಗಲ್ಲ. ಯಾಕೆ ಗೊತ್ತಾ? ಅರ್ಚಕ ಅನ್ನೋದಕ್ಕೊಂದು ಪದ ಇದೆ, ಇನ್ನೊಂದು ಪದ ಇಲ್ಲಿದೆ. ಸಂಸ್ಕೃತದಲ್ಲಿ 1ಕ್ಕೆ 16 ಪದಗಳನ್ನು ಹೇಳ್ತಕ್ಕಂತಹ ಹಿರಿಯ ಮಠದ ಜೀವ ಇದೆ, ಹಿರಿಯ ಜೀವ ಇದೆ. ಆದರೆ ನಮ್ಮ ಮಾತೃಭಾಷೆಯಲ್ಲಿ ನಾವು ಅದನ್ನು ಕಂಡುಕೊಳ್ಳೋದು. ಸಾಧಾರಣವಾಗಿ ನಾವು ಪೂಜೆ ಪುನಸ್ಕಾರವನ್ನು ಯಾವ ಭಾಷೆಯಲ್ಲಿ ಮಾಡ್ತೀವಿ? ಯಾವ ಭಾಷೆಯಲ್ಲಿ ಮಾಡ್ತೀವಿ? ಸಂಸ್ಕೃತದಲ್ಲಿ ಮಾಡ್ತೀವಿ. ಸಂಸ್ಕೃತದಲ್ಲಿ ಮಾಡ್ತೀವಿ. ಸಂಸ್ಕೃತ ಮಂತ್ರ ಅರ್ಥ ಆಗುತ್ತಾ? ಸತ್ಯ ಹೇಳಿ, ಆಗುತ್ತಾ? ಇಲ್ಲ. ಮತ್ತು ಇಲ್ಲಿವರೆಗೂ ಮೋಸ ಮಾಡ್ಕೊಂಡು ಜೀವನ ಮಾಡಿದ್ದೀರಲ್ಲ, ಸರಿನಾ? ಮೋಸ ಅಂದರೆ ಜನಕ್ಕಲ್ಲ, ನಮ್ಮ ಆತ್ಮವಂಚನೆಯೇ ನಾವು ಮಾಡ್ಕೊಂಡಿದ್ದೀವಿ. ಹೌದಾ? ಕನಿಷ್ಠ ನೀವು 15, 20, 30 ವರ್ಷದಿಂದ ಅರ್ಚಕೃತ್ಯ ಮಾಡ್ತಿದ್ದೀರಾ ಇಲ್ವೋ? ಸಂಸ್ಕೃತ ಕಲಿತೆ. ಹಾಗೆ ನೀವು ಸಂಸ್ಕೃತವನ್ನು ಕಲ್ತ್ರಿ. ಸಂಸ್ಕೃತದ ಕಲಿಯೋದ್ರ ಜೊತೆಗೆ ಆ ಮಂತ್ರದ ಜೊತೆಗೆ ಅರ್ಥವನ್ನು ಕಲ್ತ್ಬಿಟ್ರೆ ನೀವೇನಾಗ್ತೀರಿ ಗೊತ್ತಾ? ಅಸಮರ್ಥರಲ್ಲ, ಸಮರ್ಥರಾಗ್ತೀರಿ. ಒಂದು ಸಮಾಜಕ್ಕೆ ಸಮರ್ಥರಾಗ್ತೀರಿ. ನೇರವಾಗಿ ಒಂದು ಘಟನೆ ಹೇಳ್ತೀವಿ. ಮೊನ್ನೆ ದಿವಸ ಗುರುವಂದನಾ ಕಾರ್ಯಕ್ರಮ ಅಂತೇಳಿ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ಹಳೆಯ ಸಂಘದ ವಿದ್ಯಾರ್ಥಿಗಳೆಲ್ಲ ಸೇರಿ ಮಾಡಿದ್ರು. ಅದು ಯಾವ ಕಾಲೇಜಿನಲ್ಲಿ ಇರೋರು ಎಲ್ಲ ವಿದೇಶ ಅಲ್ಲಿ ಇಲ್ಲಿ ಇರೋರು ಅವರೆಲ್ಲ ಬಂದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮಾಡಿದರು. ಗಿಡವನ್ನು ನೆಡಬೇಕು ಅಂತ ಆತ್ಮವಂಚನೆಯ ಕೆಲಸಗಳು. ಆದರೆ ನಾನೊಂದು ಹೇಳಿದೆ, ನಿಮಗೂ ಗೊತ್ತಿದೆ, ನಾನು ಅರ್ಚಕ ವೃತ್ತಿಯಲ್ಲಿ ಇದ್ದಿದ್ದರಿಂದ ನನಗೆ ಆ ಸಂದರ್ಭಕ್ಕೆ ಹೊಳಿತು. ಏನು ಹೇಳ್ತೀವಿ ನಾವು? ಸರ್ವೇ ಜನ ಸಮಸ್ತ ಸುಜಲ ಮಲಯದ ಸಸ್ಯ ಮಾತರಂ. ಹೌದಾ? ಒಂದೇ ಮಾತಾಡ. ನಾನು ಅವರಿಗಂದೆ, ಎಲ್ಲ ಕೈ ಮುಕ್ಕಳಿ ನೋಡಿ, ಅಲ್ಲಿ ಎಲ್ಲ ಜಾತಿಯವರು ಇದ್ದಾರೆ. ಆದರೆ ಎಲ್ಲ ಜಾತಿಯವರನ್ನು ಒಂದು ನೀತಿಗೆ ತರುವಂತಹ ಒಂದು ಜ್ಞಾನಯುತವಾದ ಶಕ್ತಿ ಯಾರಲ್ಲಿದೆ ಅಂತ ಹೇಳಿದರೆ ಅರ್ಚಕರಲ್ಲಿ. ಮಠಾಧಿಪತಿಗಳಲ್ಲಿಲ್ಲ. ಮಠಾಧಿಪತಿಗಳಿಗೆ ಹೇಳಬೇಕಾದ್ರೂ ಕೂಡ ಹೇಳಿಕೊಟ್ರು, ನಾನು ಅವ್ರ ಜಾತಿ ಅಲ್ಲ, ಅವ್ರ ಕಡೆ ಹೇಳ್ಕೊಡ್ತಾರೆ, ಸುಮ್ಮನೆ ನಿಂತಿರ್ತೀನಿ, ಹಂಗಾಗಬಾರ್ದು. ಆದರೆ ದೇವಾಲಯದ ಅರ್ಚಕ ಅಂತ ಕೂಡಲೇ ಅವರ ಕಾಲಾಗ್ನಿ ರುದ್ರಾಯ
ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಈ ವಿಶ್ವಮೂರ್ತಿಗೆ ಬಾಟ್ಲಾಟೋದು ಅಂತ ಗೊತ್ತೇ ಹೊರತು ಅದನ್ನು ಮಾಡೋದು ಗೊತ್ತಿಲ್ಲ. ಅವನು ಕೊನೆಗೆ ಒಂದು ಮಾತು ಅಂದ್ಬಿಟ್ಟು ಇಟ್ಸ್ ಮೈ ರಿಕ್ವೆಸ್ಟ್ ಅಂತ ಅವ್ನು ನೋಡ್ತಾರೆ. ಅದು ಮಾಮೂಲಿಗೆ ಭಾಳ ಖುಷಿಯಾಗುತ್ತೆ. ಬೇರೆ ಕಡೆ ಹೇಳ್ತಾರೆ, ನೀವು ಅರ್ಥ ಮಾಡ್ತೀರಿ. ಇಟ್ಸ್ ಮೈ ರಿಕ್ವೆಸ್ಟ್. when you are all educated people, then you get a birth, particularly in this Punya Bhumi of Bharata. But in the Punya Bhumi of Bharata, when you are all Hindus, don't waste your energy and don't waste your age and don't waste your knowledge. You try to learn such a spiritual shlokas. Otherwise, you are all stupid and unfit to this country. ನಿನ್ನೆ ಬನ್ನಿ, ಇನ್ನೂ 4 ದಿವಸ ಇರ್ತಾರೆ. ಯಾರು ನೋಡಬೇಕು ಅಂತಂದರೆ ನಿಮ್ಮ ನಂಬರ್ ನಮ್ಮ ಅಧ್ಯಕ್ಷನ ಕೊಡಿ, ಕಳಿಸ್ಕೊಡ್ತೀವಿ. ಅನ್ಫಿಟ್ ಟು ದಿಸ್ ಕಂಟ್ರಿ ಅಂದ್ಬಿಟ್ಟ ಲೆಕ್ಚರರ್ ಸುಮ್ಮನೆ ಇದ್ದೋದ ಕಣ್ಣಲ್ಲಿ ಏನು ಮಾತಾಡ್ತಾರೆ. ನನಗೆಲ್ಲ ಮಾತಾಡಿದ್ದು ನಿಮಗೆ ಹೇಳಿ ಕೊನೆಗೆ ಅವ್ರು ಅಂದ ದಿಸ್ ಕಣ್ಣನ್ ಅಲ್ಲ. ಅವ್ನು ಏನು ಹೇಳಿದ್ರು ಗೊತ್ತಾ, ನಾವು ಐ ನೋ ವಾಟ್ ಈಸ್ ಕಣ್ಣನ್. ಐ ಥಿಂಕ್ ಇನ್ ಇಂಡಿಯನ್ ಪೀಪಲ್ ಇನ್ ದಿಸ್ ವಿಲೇಜ್ ಯು ಡೋಂಟ್ ನೋ ವಾಟ್ ಈಸ್ ಕಣ್ಣನ್ ಅಲ್ಲ. ನನ್ನ ಹಿರೇಮಠ ಅವ್ರ ಜೊತೆ ಒಂದು ಮಂತ್ರ ಹೇಳ್ತೀನಿ, ಅದು ಕನ್ನಡದಲ್ಲಿ ಹೇಳ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಈಗ ಗಣಪತಿ ಹೋಮ ಅಂತ ಅಂದ್ಬಿಟ್ಟರೆ ಗಣಪತಿಗೆ ಒಂದು ಮಂತ್ರ ಹೇಳ್ತಿರೋದು ಬರೋರು ಎಷ್ಟು ಜನ? ಗಣಪತಿ ಮಂತ್ರ ಬರೋರು ಎಷ್ಟು ಜನ ಇದ್ದೀರಿ? ಎಷ್ಟು ಜನ ಇದ್ದೀರಿ? ಯಾವುದು ಗೊತ್ತಾ? ಗಣಪತಿ ಭವಾಮಹ. ಯಾರು ಕಲ್ತಿದ್ದೀರಾ? ಕಲಿತಿದ್ರೆ ಪರವಾಗಿಲ್ಲ, ಕಲಿಸೋಣ. ಆಮೇಲೆ ಮನೋಹರ ಮಾಮ ಹೇಳಿದಂಗೆ ಮಂತ್ರ ಕಲಿಯೋದಕ್ಕೆ, ದೇವ್ರ ಪೂಜೆ ಮಾಡೋದಕ್ಕೆ, ವೇದ ಕಲಿಯೋದಕ್ಕೆ ಜಾತಿ ಇಲ್ಲ, ಜಾತಿ ಇಲ್ಲ, ಗೊತ್ತಾಯ್ತಾ? ಅದಕ್ಕಿರೋದು ನೀತಿ ಮಾತ್ರ. ಅದಕ್ಕೆ ನೀವು ಧೈರ್ಯವಾಗಿ ಹೇಳ್ಬೋದು. ಮಂತ್ರ ಕಲಿಯೋಕ್ಕೆ ಯಾರು ಬರ್ತೀಯ? ನನ್ನಲ್ಲಿ ಮಾಡಿಸ್ಬಿಟ್ರಿ ಪುಟ್ಟಮ್ಮ ಅಂತ ಕರಿತೀನಿ, ನಾಗಶ್ರೀ ತ್ಯಾಗರಾಜ್ ಅಂತ. ಈ ಗಣ ಹೇಳ್ತಾಳೆ ಇರೋರು, ಗಣ ಅದೆಲ್ಲ ಬೇರೆ. ಆಮೇಲೆ ಈಗ ಮತ್ತೋಗುತ್ತೆ ಮನೋರಮ ಮುಂದೆ ಇಸ್ರೇಲಿಂದ ಬಂದಿದ್ದಾರೆ ನಮ್ಮಲ್ಲಿ ಆಗಲೇ. ಅವ್ರು ನಿನ್ನೆ ಬಂದಿಯಾಗಿಗೆ ಅವನಿಗೆ ತಾಯಿ ನೆಗೋದ್ರೆ ಬಾವ, ನಾವು ಯಾವ ಸೋತ್ಬಿಡ್ತೀವಿ ನೋಡಿ. ಒಂದು ಕಾಲೇಜಿನಲ್ಲಿ ಕನ್ನಡ ಉಪಾಯರು ಬಲುಗರತಿಯರು ಮಾರುದ್ದ ಜಡೆಯ ಮೊಟುದ್ದ ಮಾಡಿ ನಮ್ಮ ಅಜ್ಜನ ಜುಟ್ಟು ನೆನಪಿಸುವವರು ಮೆಟ್ಟುತ್ತ ಹೈ ಹೀಲ್ಡ್ ಕೆರ, ಎಷ್ಟು ತಪ್ಪಾಗ್ತವಲ್ಲ, ಮೆಟ್ಟುತ್ತ ಹೈ ಹೀಲ್ಡ್ ಕೆರ ಕಮ್ ಗೋ ಎಂದು ಅಜ್ಜಿಯ ಕನ್ನಡ ಭಾಷೆಗೆ ಮಂಕು ಬೂದಿ ಹೆಚ್ಚುವವರು. ನೀವು ಅದನ್ನು ಹೆಣ್ಮಕ್ಳು ಮಾತಾಡಿಸಿ, ಇವಾಗ ಕಮಲ ಯಾ, ಇವಾಗ ಕಮಲ ಯಾ, ನಾನಂದೆ ಏ ಮುಸುಳಿ, ನೀನು ಕಮಲಾನ ಅಂತ ಕೇಳಿದ್ರೆ ಸ್ಪಾಟ್ ಮಾಡ್ಕೊಂತೀಯಲ್ಲ, ಅವ್ನು ಮೂತಿಗೆ ಕೊಡ್ತಾನೆ. 3 ಸತಿ ಸುತ್ತಬೇಕು. 60 ವರ್ಷ ಆದ್ರೂ ಅದೇ ಹೇಳ್ಕೊಳುತ್ತೆ. 14 ವರ್ಷ ಹೆಂಗೆ ಮುಖ ತೋರಿಸ್ಕೊಂಡು ಯಾ ಯಾ ಏನು ವಕ್ರ ಹಿಂಗ ಹೊಡ್ಕೊಂಡ್ರಿ. ಯಾರ ಕಮಲ ನಾ ಮತ್ತೆ ಒಳ್ಳೆ ಪಾತ ಮುಖ ಚೆನ್ನಾಗಿ ಬಿಟ್ಟರೆ ಮುಖ ಮಾತಾಡಬೇಕು. ಹೌದಾ? ಮಾತಾಡು, ಕನ್ನಡ ಮಾತಾಡು. ಅದಕ್ಕೆಲ್ಲ ನಿನ್ನೆ ಓದಿದೆ, ಭಾಳ ಚೆನ್ನಾಗಿದೆ. ಕನ್ನಡ ಉಪನ್ಯಾಸಕರಿಗೆ ಹೇಳ್ಕೊಟ್ರಂತೆ ಏನಂತೆ, ಗುರು ಆಗಸ. ಏನು ಹೇಳಿ? ಗುರು. ಹಾಂ, ಏನಂತಂದ್ರೆ ಗುರು ಆಗಸ. ಏನೇನು ಬರ್ಬೇಕಂತ ಗುರು ಅಗಸ ಅಂತ. ಅವ್ರು ಹೌದಪ್ಪ, ನಿನ್ನ ಕೊಳೆ ಬುದ್ಧಿಯೆಲ್ಲ ತೊಳೆಯೋದೇ ನಿನ್ನ ಕೆಲಸ. ಹಂಗಾಗಬಾರ್ದು. ಅದು ನೋಡ್ತಿದ್ದಂಗೆ ಉತ್ತರ ಕೊಡಬೇಕು. ಅದಕ್ಕೆ ಪದ್ಯ ನೋಡಿ, ನಮ್ಮೂರಲ್ಲಿ ಅಲನೆಯರು ಬಲು ಗರತಿಯರು ಮಾರುದ್ದ ಜಡೆಯ ಮೊಟುದ್ದ ಮಾಡಿ ನಮ್ಮ ಅಜ್ಜನ ಜುಟ್ಟು ನೆನಪಿಸುವವರು ಮೆಟ್ಟುತ್ತ ಹೈ ಹೀಲ್ಡ್ ಕೆರ, ಮೆಟ್ಟುತ್ತ ಹೈ ಹೀಲ್ಡ್ ಕೆರ ಕಮ್ ಗೋ ಎಂದೇ ಅಜ್ಜಿಯ ಕನ್ನಡ ಭಾಷೆಗೆ ಮಂಕು ಬೂದಿ ಹೆಚ್ಚುವವರು. ಮಳೆಗೆ ಸಾಗಿ ಉಸಿರಿಗೆ ಬಾಗಿ ಮದುವೆಯಾಗಿ 3 ವರ್ಷವಾದರೂ ಪ್ಲ್ಯಾನ್ ಮುಗಿಯದಲೇ ಹೋಗಿ ಕೊನೆಗೆ ಒಂದು ಅಡಗದ್ದಕ್ಕೆ ಉಸ್ ಎಂದು ಪೂರೈಸಿರುವ ಇವರು ನಮ್ಮ ಅಜ್ಜಿಯ ಕಾಲದಲ್ಲಿ ಹೀಗಿರಲಿಲ್ಲವಂತೆ ಸ್ವಾಮಿ, ಹೀಗಿರಲಿಲ್ಲವಂತೆ ಸ್ವಾಮಿ. ನಮ್ಮ ಅಜ್ಜಿಗೆ 8 ಹಡೆದರು, ಇನ್ನೂ 4 ಹಡೆಯುವ ಬಯಕೆ ಇತ್ತು. ಇನ್ನೂ 4 ಹಡೆಯುವ